ಅದಿ ಎಲ್ಲಿದ್ಯೋ? ಏನ್ ಶೋಭಾ, ಗೊತ್ತಿದ್ದು ಕೇಳ್ತಲ್ಲ, ಇಷ್ಟೊತ್ತಲ್ಲಿ ಎಲ್ಲಿರ್ತೀನಿ? ಡ್ಯೂಟಿ ಮೇಲೆ ಇದ್ದೀನಿ. ಅದು ಸರಿ, ಏನು ಇಷ್ಟೊಂದು ವಿಚಾರಿಸ್ಕೊಂತಿದ್ದಿಲ್ಲ ನಾನು ಇವತ್ತು? ಅದಿ ಅದು ನಾನೀಗ ಆರ್ತಿ ಮನೇಲಿದ್ದೀನಿ ಕಣೋ. ನೀನು ಅವ್ರನ್ನ ನೋಡೋದಕ್ಕಾಗ್ಲಿ ಮಾತಾಡ್ಸೋಕ್ಕಾಗ್ಲಿ ಹೋಗ್ಬಾರ್ದು ಅಂತ ಹೇಳಿದ್ದೆ ತಾನೆ? ಯಾಕೆ ಹೋಗಿದ್ಯಾ ನೀ ಅಲ್ಲಿಗೆ? ಕೋಪ ಮಾಡ್ಕೋಬೇಡ್ವೋ. ನೋಡದಿ, ನೀನು ನಿನ್ನ ತಾಯಿನ ಅಷ್ಟು ಸುಲಭವಾಗಿ ಮರ್ತಿರ್ಬೋದು, ಆದರೆ ಆರ್ತಿ ನನಗೆ ಮಗಳಲ್ಲದೆ ಇರ್ಬೋದು. ಸ್ವಂತ ಮಗಳಿಗಿಂತ ಹೆಚ್ಚು ಕಣ ಅವಳು. ಅವಳನ್ನ ಮರೆಯೋದಕ್ಕೆ ನನ್ನ ಕೈಯಲ್ಲಿ ಆಗಲ್ಲ. ಅಂದ್ರೆ ನನ್ನ ಮರ್ತ್ಬಿಡ್ತೀಯಾ? ಹಾಗಲ್ಲ ಕಣೋ, ನಾನು ಹೇಳೋದನ್ನ ಸ್ವಲ್ಪ ಸಮಾಧಾನದಿಂದ ಕೇಳು. ನಿನ್ ಚಿಂತೆಯಲ್ಲೇ ಆರ್ತಿ ತುಂಬಾ ಸೊರಗಿ ಹೋಗಿದ್ದಾಳು ಕಣೋ. ಅವಳನ್ನ ನೋಡೋಕ್ ನನ್ನ ಕೈಲಿ ಆಗ್ತಾ ಇಲ್ಲ. ಯಾವಾಗ ನೋಡಿದ್ರು ಆದಿ ಆದಿ ಅಂತ ಕನ್ವರ್ಸ್ತಾ ಇರ್ತಾಳೆ. ಪ್ಲೀಸ್ ಆದಿ, ಒಂದೇ ಒಂದ್ಸಲ ಅವಳ ಜೊತೆ ಫೋನಲ್ಲಿ ಮಾತಾಡೋ. ಅವಳಿಗೆ ಸ್ವಲ್ಪನಾದ್ರೂ ಸಮಾಧಾನ ಆಗುತ್ತೆ. ಇಲ್ಲ ಶೋಭಾ, ನಾನು ಮಾತಾಡಲ್ಲ. ದಯವಿಟ್ಟು ಹಾಗೆ ಹೇಳ್ಬೇಡ್ವೋ. ನೀನು ಮಲೇಷ್ಯಾದಲ್ಲಿ ಕೆಲಸ ಮಾಡ್ತಿದ್ಯಾ ಅಂತ ನಾನು ಅವಳ ಹತ್ರ ಸುಳ್ಳು ಹೇಳಿದ್ದೀನಿ. ನೀನು ಒಂದ್ಸಲ ಅವಳ ಜೊತೆ ಫೋನಲ್ಲಿ ಮಾತಾಡಿದ್ರೆ ಅವಳು ಅದನ್ನ ನಂಬ್ತಾಳೆ, ನೆಮ್ಮದಿಯಾಗೂ ಇರ್ತಾಳೆ. ಇಲ್ಲ ಅಂದ್ರೆ ನಾವು ಅವಳನ್ನ ಕಳ್ಕೋಬೇಕಾಗತ್ತೆ ಕಣೋ. ಹೆಜ್ಜೆ ಹೆಜ್ಜೆ ಕಾದೋಳು ಅದೇ ಇದೊಂದ್ಸಲ ಅವಳ ಜೊತೆ ಫೋನಲ್ಲಿ ಮಾತಾಡೋ. ಆಮೇಲೆ ನಾನು ನಿನ್ ಯಾವತ್ತೂ ಬಲವಂತ ಮಾಡಲ್ಲ ಕಣೋ. ಪ್ಲೀಸ್. ಜೀವದಾನ ಮಾಡು ಹೋದ್ಲಯ್ಯ. ಸರಿ ಆಯ್ತು, ಕೊಡು. ಹಾ, ಒಂದ್ ನಿಮಿಷ. ಆರ್ತಿ, ಆದಿ ಲೈನಲ್ಲಿ ಇದ್ದಾರೆ, ತಗೋ ಮಾತಾಡು. ಆದಿ, ಹೇಗಿದ್ಯೋ ಮಗನೇ? ಯಾಕೋ ಹೀಗೆ ಮಾಡ್ತಿದ್ಯಾ? ನೀ ಅಮ್ಮ ನೆನಪೇ ಆಗಲ್ವಾ ನಿನ್ಗೆ? ನನ್ನ ಮೇಲೆ ಇನ್ನೂ ನಿನಗೆ ಕೋಪನಾ? ಅಮ್ಮ ನೀನು ಮಲೇಷ್ಯಾದಲ್ಲಿದ್ಯಾ ಅಂತ ಹೇಳಿದ್ರು, ನಿಜ ನೀನು? ಹೌದು. ಅದೇ ನಿನ್ಗಲ್ಲಿ ಊಟ ತಿಂಡಿಯಲ್ಲಿ ಅಡ್ಜಸ್ಟ್ ಆಗ್ತಿದೆ ತಾನೆ? ನಿನಗೇನು ತೊಂದರೆ ಇಲ್ವಲ್ಲ? ಏನಿಲ್ಲ, ಚೆನ್ನಾಗಿದ್ದೀನಿ. ನೋಡೋದೇ, ವಾರಕ್ಕೊಂದ್ಸಲನಾದ್ರೂ ಫೋನ್ ಮಾಡು. ನೀನು ಬಿಟ್ಟಿರೋ ಶಕ್ತಿ ನನಗಿಲ್ಲ ಕಣೋ. ತುಂಬ ನೆನಪಾಗ್ತಾ ಇದೆಯಾ? ಹಲೋ ಆದಿ, ಆದಿ ಮಾತಾಡು. ಹಲೋ, ನೋಡಿ ಸರ್, ಕೊಬ್ಬಿದ ಕೋಳಿ ಹೇಗೆ ನಾಯಿ ತರ ಕಾಯ್ತಾ ನಿಂತಿದೆ ಅಂತ. ನಾಯಿ ಗೀ ಅಂದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ಏಯ್, ಮೊದ್ಲು ನೆಟ್ಟಿಗೆ ನಿಂತ್ಕೊಳ್ಳೋದು ಕಲ್ತ್ಕೋ. ಉದುರಿಸ್ಬಿಡ್ತಾನೆ. ಏನ್ ನೆಲ್ಲಿಕಾಯಿ ಮರ ಹಿಡಿದು ಜಗ್ಗಿ ತಕ್ಷಣ ಎಲ್ಲ ಉದುರು ಹೋಗೋದಕ್ಕೆ? ಯಾಕೆ ಎಲ್ಲ ಮರ್ತೋಯ್ತಾ? ಇಂಜೆಕ್ಷನ್ ಕೊಟ್ಟಿದ್ದು, ಮಾತು ನಿಂತು ಹೋಗೋ ಹಾಗೆ ಮಾಡಿದ್ದು ಏನಾ? ಯಾವ್ದು ಮರ್ತಿಲ್ಲ ಕಣಲೇ.
ಟೈಮಿಗೆ ಕಾಯ್ತಾ ಇದ್ದೀನಿ. ಟೈಮ್ ಬರಲಿ. ಒಬ್ಬೊಬ್ಬನಿಗೂ ಇದೆ. ಸುಮ್ಮನಿರಲೆ, ಕಂಡಿದ್ದೀನಿ. ಬೀದಿಗೆ ಬಂದ್ರು ದಿಮಾಕ್ ಮಾತ್ರ ಇನ್ನೂ ಹಾಗೆ ಇದೆ. ಅರ್ಪಿತಾ, ಇವನನ್ನು ಹೊಡೆದು ಮಟನ್ ಅಂಗಡಿಯಲ್ಲಿ ನೇತ್ ಹಾಕಿರ್ತಾರಲ್ಲ, ಹಾಗೆ ಇವನನ್ನ ನೇತ್ ಹಾಕ್ಬೇಕು. ಅದನ್ನು ನೋಡಿ ಇವ್ರ ಅಪ್ಪ ಅಮ್ಮ ಕೊರ್ಗಿ ಕೊರ್ಗಿ ಸಾಯ್ಬೇಕು. ಆಗ್ಲೇ ನನಗೆ ಸಮಾಧಾನ. ನಿನ್ನ ಆಸ್ತಿ ಈಡೇರಲ್ಲ ಕಣಲ್ಲಿ. ಚರ್ಬಿ ನೇತಾಡುತ್ತೆ, ನಂದಲ್ಲ ನಿಂದು. ನೆಟ್ಟಿಗೆ ನಿಂತ್ಕೊಳ್ಳಲಿ. ವಯಸ್ಸಾಗಿದೆ, ನಿಗದ್ಕೊಬಿಡ್ತೀಯ. ಅಲ್ಲಿ ಕಚ್ಬೇಡ ಅಂತ ಹೇಳ್ರಿ ನಿಮ್ಮ ಬಾಯ್ ಫ್ರೆಂಡಿಗೆ. ಕೋಪ ಗೀಪ ಬಂದು ಒಂದು ಡಿಚ್ಚಿ ಕೊಟ್ರೆ ಸಾಕು, ಹಲ್ಗಳೆಲ್ಲ ನೆಲ ಕುದ್ರಿರುತ್ತೆ. ಅದಕ್ಕೆ ಟೈಮ್ ಇನ್ನು ತುಂಬಾ ದೂರ ಇದೆ. ತಗೋ 20 ರೂಪಾಯಿ. ಹೋಗಿ ಊಟ ಮಾಡ್ಕೊಂಡು ಬಂದು ನೀಟಾಗಿ ಆಟೋನ ಒರೆಸಿಡು, ಬರ್ತೀನಿ. ಈ ದೌಲತ್ತಿನ ದುಡ್ಡೇ ನನಗೆ ಬೇಕಾಗಿಲ್ಲ. ಈ ದುಡ್ಡಲ್ಲಿ ಅನ್ನ ತಿಂದ್ರೆ ವಿಷ ಆಗೋಗುತ್ತೆ. ಚರ್ಬಿನ ಕತ್ತರಿಸಲೇಬೇಕು. ನೋಡಿದ್ರಮ್ಮ, ಆದಿತ್ಯ ಹೇಗೆ ಕಾಲ್ ಕಟ್ ಮಾಡ್ದ ಅಂತ. ನನಗೆ ಗೊತ್ತು ಅವನಿಗೆ ನನ್ನ ಹತ್ರ ಮಾತಾಡೋಕೆ ಇಷ್ಟ ಇಲ್ಲ ಅಂತ. ಈಗ ಯಾಕೆ ಹಾಗೆ ಅನ್ಕೋತೀಯ? ಅವ್ರಿಗೆ ಇಷ್ಟ ಇಲ್ಲ ಅಂತಿದ್ರೆ ಅಷ್ಟೊಂದು ನಿನ್ನ ಜೊತೆ ಮಾತಾಡ್ತಿದ್ದ ಅವನು. ಪಾಪ ಏನೋ ಕೆಲಸ ಇದ್ದಿರ್ಬೋದು ಕಣೆ. ನೋಡು, ಕೆಲವು ಸಲ ಇಂಟರ್ನ್ಯಾಷನಲ್ ಕಾಲು ಕಟ್ಟಾಗ್ಬಿಡತ್ತೆ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀಯ ನೀನು? ಅಷ್ಟಕ್ಕೂ ನೀನು ಅವನ ಜೊತೆ ಮಾತಾಡಿದೆ ತಾನೆ? ಈಗಲಾದರೂ ನಂಬಿಕೆ ಬಂತ ಆದಿ ಚೆನ್ನಾಗಿದ್ದಾನೆ ಅಂತ? ನಂಬಿಕೆನೂ ಇದೆ ಅಮ್ಮ, ಆದರೆ ಯಾಕೆ ಅವ್ನು ಕಾಲ್ ಕಟ್ ಮಾಡಬೇಕಿತ್ತು? ಒಂದು ಕೆಲಸ ಮಾಡಿ, ಒಂದು ನಂಬರ್ ನನಗೆ ಕೊಡಿ. ಇನ್ನು ಮುಂದೆ ನಾನೇ ಅವ್ನಿಗೆ ಕಾಲ್ ಮಾಡಿ ಮಾತಾಡ್ತೀನಿ. ಬೇಡ ಬೇಡ, ನೀನು ಫೋನ್ ಮಾಡೋಕ್ಕೆ ಹೋಗಬೇಡ. ಅವರಿಗೆ ಪೂರ್ತಿಯಾಗಿ ಕೋಪ ಹೋಗಿಲ್ಲ ನಿನ್ನ ಮೇಲೆ. 1-2 ತಿಂಗಳಾಗಲಿ, ಆಮೇಲೆ ಅವನಾಗ ಅವನೇ ಫೋನ್ ಮಾಡಿ ಮಾತಾಡ್ತಾನೆ. ಈಗ ಸಮಾಧಾನವಾಗಿರೇ. ಸರಿ ಅಂತ ಆದಿತ್ಯ ನನ್ನ ಹತ್ರ ಮಾತಾಡ್ತಾ ಇಲ್ಲಮ್ಮ, ನನಗದೇ ನೆಮ್ಮದಿ. ಹಾಗಾದ್ರೆ ನಾಳೆ ಪಾರ್ಟಿಗೆ ಹೋಗೋಕೆ ರೆಡಿನಾ? ಈ ಮಾತು ಕೇಳೋಕ್ಕೆ ಸೂರ್ಯ ಅವ್ರು ಕಾಯ್ತಾ ಇರ್ತಾರೆ. ನಾನು ಈಗಲೇ ಹೋಗಿ ಅವ್ರಿಗೆ ಹೇಳ್ತೀನಿ. ಹಾಂ?